ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಹಸ್ತಿನಾಪುರದಲ್ಲಿ ಶ್ರೀಕೃಷ್ಣನ ಸ್ವಾಗತದ ತಯಾರಿ ಮತ್ತು ಕೌರವರ ಸಭೆಯಲ್ಲಿ ಪರಾಮರ್ಶೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಪಾಂಡವರ ಕೆಲಸಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇದ್ದಾನೆ ಅನ್ನುವಂಥ ವಿಷಯವನ್ನು ತಿಳಿದು ಧೃತರಾಷ್ಟ್ರ ಏನು ಮಾಡ್ತಾನೆ, ಸಭೆಯಲ್ಲಿ ಎಲ್ಲರನ್ನೂ ಕರೆದು ಹೇಳ್ತಾನೆ, ಕೃಷ್ಣ ಬರ್ತಾ ಇದ್ದಾನೆ, ಅವನು ಸಾಮಾನ್ಯವಾದಂಥ ಮನುಷ್ಯ ಅಲ್ಲ, ಅವನಲ್ಲಿ ಎಲ್ಲ ರೀತಿಯ ಗುಣಗಳೂ ಇದೆ, ಅವನು ಸನಾತನ ಧರ್ಮರೂಪ, ಅವನು ಎಲ್ಲ ರೀತಿಯ ಗೌರವಕ್ಕೂ ಕೂಡ ಯೋಗ್ಯನಾಗಿದ್ದಾನೆ, ಅದಕ್ಕೋಸ್ಕರನೇ ಅವನನ್ನು ಸತ್ಕರಿಸ್ಬೇಕು ನಾವು. ಆ ರೀತಿ ಸತ್ಕರಿಸಿದವರಿಗೆ ಎಲ್ಲ ರೀತಿಯ ದುಃಖಗಳಿಂದ ಅವರು ದೂರ ಆಗಿಬಿಡ್ತಾರೆ. ಅದಕ್ಕೋಸ್ಕರ ದುರ್ಯೋಧನ, ನೀನು ಕೃಷ್ಣನ ಸ್ವಾಗತ ಸತ್ಕಾರಕ್ಕೆ ಏನೇನೆಲ್ಲ ತಯಾರಿಗಳು ಬೇಕೋ ಮಾಡ್ಕೋ, ಮತ್ತು ಎಲ್ಲ ರೀತಿಯ ಅವಶ್ಯಕ ಸಾಮಗ್ರಿಗಳಿಂದ ಕೂಡಿರುವಂಥ ವಿಶ್ರಾಂತಿ ಸ್ಥಳಗಳನ್ನು ಕೂಡ ನೀನು ಕಟ್ಟಿಸು. ಆಮೇಲೆ ಶ್ರೀಕೃಷ್ಣ ನಿನ್ನನ್ನು ನೋಡಿ ತುಂಬ ಸಂತೋಷ ಪಡಬೇಕು, ಅವನು ಖುಷಿ ಪಡಬೇಕು, ಆ ರೀತಿ ನೀನು ನಡ್ಕೋಬೇಕು, ಆ ರೀತಿ ನೀನು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಭೀಷ್ಮರಿಗೆ ಕೇಳ್ತಾನೆ. ನಾನು ಹೇಳಿದ ಸರಿನಾ, ಅಥವಾ ನೀವು ಈ ವಿಷಯದಲ್ಲಿ ಏನು ಹೇಳ್ತೀರಾ ಅಂತಂದ್ಬಿಟ್ಟು ಕೇಳ್ತಾನೆ. ಆಗ ಭೀಷ್ಮರು ಮತ್ತು ಸಭಾಸದರು ಎಲ್ಲರೂ ಕೂಡ ರಾಜ ಧೃತರಾಷ್ಟ್ರ ಏನು ಹೇಳಿದ್ನೋ ಅದನ್ನು ಪ್ರಶಂಸಿಸ್ತಾರೆ. ನೀನು ಹೇಳಿದ ಕರೆಕ್ಟು, ತುಂಬ ಒಳ್ಳೆ ಮಾತನ್ನೇ ಹೇಳಿದೀಯಾ ಅಂತಂದ್ಬಿಟ್ಟು ಹೇಳ್ತಾರೆ. ನಿಮ್ಮ ವಿಚಾರ ಸರಿಯಾಗೇ ಇದೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಅವನು ಹೇಳಿದ್ದನ್ನು ಒಪ್ಕೊಳ್ತಾರೆ. ಅವರು ಎಲ್ಲರ ಅನುಮತಿಯನ್ನು ತಿಳ್ಕೊಂಡ ಮೇಲೆ ದುರ್ಯೋಧನ ಅಲ್ಲಲ್ಲಿ ತುಂಬ ಸುಂದರವಾಗಿರುವಂತಹ ವಿಶ್ರಾಂತಿ ಸ್ಥಳಗಳನ್ನು ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಅವನು ದೇವತೆಗಳನ್ನು ಸ್ವಾಗತಿಸೋದಕ್ಕೆ ಯೋಗ್ಯವಾದಂತಹ, ಅಂದರೆ ಮನುಷ್ಯರಲ್ಲ ದೇವತೆಗಳನ್ನೇ ಸ್ವಾಗತ ಮಾಡ್ಬೋದು ಅಷ್ಟು ರೀತಿಯ ತಯಾರಿಗಳನ್ನೆಲ್ಲ ಮಾಡ್ಕೊಳ್ತಾನೆ. ಎಲ್ಲ ಮಾಡಿಕೊಂಡ ಮೇಲೆ ರಾಜ ಧೃತರಾಷ್ಟ್ರನಿಗೆ ಇದರ ಸೂಚನೆಯನ್ನು ಕೊಡ್ತಾನೆ. ಅಂದರೆ ಏನೇನೆಲ್ಲ ತಯಾರಿಗಳು ಮಾಡಬೇಕಾಗಿತ್ತೋ ಅದನ್ನೆಲ್ಲ ನಾನು ಮಾಡಿದ್ದೀನಿ ಅಂತಂದ್ಬಿಟ್ಟು. ಆದರೆ ಶ್ರೀಕೃಷ್ಣ ಆ ವಿಶ್ರಾಂತಿ ಸ್ಥಳಗಳು ಮತ್ತು ಆ ಬೇರೆ ಬೇರೆ ರೀತಿಯ ರತ್ನಗಳ ಮೇಲೆ ದೃಷ್ಟಿಯನ್ನು ಕೂಡ ಹರಿಸಲಿಲ್ಲ. ಭಗವಂತ ಬಂದ, ಅವನಿಗೆ ಬೇಕಾಗಿರೋದು ವಸ್ತುನ ಅಥವಾ ವಜ್ರನ ಅಥವಾ ಆ ಮನೆಗಳು ಬೇಕಾ, ವಿಶ್ರಾಂತಿ ಸ್ಥಳಗಳು ಬೇಕಾ, ಯಾವುದ್ರ ಕಡೆನೂ ಅವನು ಗಮನನೇ ಕೊಡಲಿಲ್ಲ. ಅಂದರೆ ಈಗ ನಾವೇನು ಮಾಡ್ತೀವಿ, ಎಲ್ಲಾದರೂ ಹೋದರೆ ಸಾಕು ಹೇಗವರು ಸ್ವಾಗತ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಕಾನ್ಸಂಟ್ರೇಷನ್ ಇರುತ್ತೆ. ಹೇಗೆ ಡೆಕೋರೇಷನ್ ಮಾಡಿದ್ದಾರೆ, ಏನೇನೆಲ್ಲ ಯೂಸ್ ಮಾಡಿದ್ದಾರೆ, ಇವರು ಎಷ್ಟರ ಮಟ್ಟಕ್ಕೆ ಮಾಡಿದ್ದಾರೆ, ಆ ರೀತಿ ಎಲ್ಲ ನಾವು ನೋಡ್ತೀವಲ್ವ. ಎಲ್ಲಾದರೂ ಒಂದು ಫಂಕ್ಷನ್ಗೆ ನಮ್ಮ ಇನ್ವೈಟ್ ಮಾಡಿದಾಗ ನಾವು ಹಾಗೆ ಅಲ್ವಾ ನೋಡೋದು. ಆದರೆ ಭಗವಂತ ಏನು ನೋಡ್ತಾನೆ, ಅವನು ಎಷ್ಟೇ ಖರ್ಚು ಮಾಡಿ ಎಷ್ಟೇ ಆಡಂಬರದಿಂದ ಮಾಡಿದರೂ ಕೂಡ ಆ ರತ್ನಗಳ ಮೇಲೂ ಆ ವಿಶ್ರಾಂತಿ ಸ್ಥಳಗಳ ಕಡೆ ಕೂಡ ಅವನು ದೃಷ್ಟಿನ ಹರಿಸ್ಲಿಲ್ಲ. ದುರ್ಯೋಧನ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದೀನಿ ಅಂತ ಸೂಚನೆಯನ್ನು ಕೊಟ್ಟು ಕಳಿಸ್ತಾನಲ್ವಾ, ಆ ಸೂಚನೆಯನ್ನು ಪಡ್ಕೊಂಡ್ಮೇಲೆ ಧೃತರಾಷ್ಟ್ರ ವಿದುರನಿಗೆ ಹೇಳ್ತಾನೆ, ವಿದುರ, ಶ್ರೀಕೃಷ್ಣ ಉಪಪ್ಲವ್ಯದಿಂದ ಈ ಕಡೆ ಬರ್ತಾ ಇದ್ದಾನೆ. ಅಂದರೆ ಆ ಊರಿನ ಹೆಸರು ಹೇಳ್ತಾನೆ. ಅಂದರೆ ಉಪಪ್ಲವ್ಯ ಅನ್ನೋದು ಒಂದು ಊರು, ಆ ಕಡೆಯಿಂದ ಬರ್ತಾ ಇದ್ದಾನೆ. ಈ ದಿನ ವೃಕಸ್ಥಲದಲ್ಲಿ ಅವನು ವಿಶ್ರಾಂತಿಯನ್ನು ತಗೊಂಡಿದ್ದಾನೆ. ಅಂದರೆ ಅಲ್ಲಿಂದ ಬಂದು ವೃಕಸ್ಥಲದಲ್ಲಿ ವಿಶ್ರಾಂತಿಯನ್ನು ತಗೊಂಡಿದ್ದಾನೆ. ನಾಳೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅವನು ಇಲ್ಲಿಗೆ ಬಂದುಬಿಡ್ತಾನೆ. ಅವನು ಬಹಳ ಉದಾರ ಚಿತ್ತ, ಅಂದರೆ ಎಲ್ಲರನ್ನ ಕೂಡ ಉದಾರವಾಗಿ, ಅಂದರೆ ಬ್ರಾಡ್ ಮೈಂಡೆಡ್ ಅಂತ ಹೇಳ್ತೀವಲ್ವ, ಆ ರೀತಿ. ಆಮೇಲೆ ಪರಾಕ್ರಮಿ ಕೂಡ, ಬಲಶಾಲಿ ಕೂಡ. ಯಾದವರ ವಿಸ್ತೃತವಾದಂಥ ರಾಜ್ಯ ಇದೆಯಲ್ಲ, ಅದರ ಪಾಲನೆ ಮತ್ತು ರಕ್ಷಣೆ ಮಾಡುವಂಥವನು ಕೂಡ ಅವನೇ. ಅಷ್ಟೇ ಅಲ್ಲ, 3 ಲೋಕಗಳ ಪಿತಾಮಹ ಯಾರು, ಬ್ರಹ್ಮ, ಅವನಿಗೂ ತಂದೆ. ನೋಡಿ, ಇಲ್ಲಿ ಭಗವಂತನ ವಿಚಾರ ಅವನಿಗೆಲ್ಲ ಗೊತ್ತಿದೆ. ಬ್ರಹ್ಮನಿಗೂ ತಂದೆ ಯಾರು ಅಂತಂದರೆ ಕೃಷ್ಣ. ಅದಕ್ಕೋಸ್ಕರನೇ ನಮ್ಮ ಸ್ತ್ರೀ ಪುರುಷರು, ಬಾಲಕರು, ವೃದ್ಧರು, ಎಷ್ಟೆಲ್ಲ ಪ್ರಜೆಗಳಿದ್ದಾರೋ ಅವರಿಗೆ ಸಾಕ್ಷಾತ್ ಸೂರ್ಯನ ಆಗಿರುವಂತಹ ಶ್ರೀಕೃಷ್ಣನ ದರ್ಶನ ಮಾಡಿಕೊಳ್ಬೇಕು. ಅಂದರೆ ಈಗ ಭಗವಂತನೇ ಬರ್ತಾ ಇದ್ದಾನೆ ನಮ್ಮ ಒಂದು ಅರಮನೆಗೆ ಅಂದಮೇಲೆ ನಮ್ಮ ಪ್ರಜೆಗಳೆಲ್ಲರೂ ಕೂಡ ಅವನ ದರ್ಶನವನ್ನು ಮಾಡಿಕೊಳ್ಬೇಕು. ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡ ದೊಡ್ಡ ಧ್ವಜಗಳು ಮತ್ತು ಪತಾಕೆಗಳನ್ನು ಹಾಕಿಸಿ, ಮತ್ತು ಅವ್ರು ಬರ್ತಾ
ಬರ್ತಾರಲ್ವಾ ಆ ಮಾರ್ಗವನ್ನ ಗುಡಿಸಿ, ಎಲ್ಲ ಕಡೆನೂ ಗುಡಿಸಿ ಸ್ವಚ್ಛ ಮಾಡಿ ಅದರ ಮೇಲೆ ನೀರನ್ನೆಲ್ಲ ಚಿಮುಕ್ಸಿ ರಂಗೋಲಿಗಳನ್ನು ಹಾಕಿ ಇದನ್ನೆಲ್ಲ ಕ್ಲೀನಾಗಿ ಅವ್ರು ಬರೋದಕ್ಕೆ ಮುಂಚೆ ಇಷ್ಟೆಲ್ಲ ಕೆಲಸಗಳು ಆಗಿರಬೇಕು. ಅಂದ್ರೆ ದಾರಿಗಳನ್ನೆಲ್ಲ ಗುಡಿಸಿ ರಂಗೋಲಿಗಳನ್ನು ಹಾಕಿ ಧೂಳು ಏಳಬಾರ್ದು, ಅದಕ್ಕೋಸ್ಕರ ನೀರುಗಳನ್ನೆಲ್ಲ ಚಿಮುಕ್ಸಿ ಈ ರೀತಿ ಎಲ್ಲ ರೆಡಿ ಮಾಡಿಸಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ದುಶ್ಯಾಸನನ ಭವನ ಇದೆಯಲ್ಲ, ಅಂದ್ರೆ ಅವನಿರುವಂತ ಒಂದು ಅರಮನೆ, ಮಂದಿರ ಅಥವಾ ಏನೋ ಭವನ ಅಂತ ಹೇಳ್ತೀವಲ್ವಾ, ಅದು ದುರ್ಯೋಧನನ ಮಹಲಿಗಿಂತಲೂ ಕೂಡ ಚೆನ್ನಾಗಿದೆ. ಅದನ್ನ ಬೇಗ ಸ್ವಚ್ಛಗೊಳಿಸಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ನೀವೆಲ್ಲ ರೆಡಿ ಮಾಡಿಸ್ಬೇಕು. ಯಾಕೆ ಆ ಭವನವನ್ನೇ ಅವನು ಸೆಲೆಕ್ಟ್ ಮಾಡ್ತಾನೆ ಅಂತಂದ್ರೆ, ಅಲ್ಲಿ ದೊಡ್ಡ ದೊಡ್ಡ ರೂಮ್ಗಳಿರುತ್ತೆ, ಅದಕ್ಕೋಸ್ಕರ. ಮತ್ತೆ ಅಟ್ಟಾಲಿಕೆಗಳು, ಮುಂದೆ ಹೋಗ್ಬಿಟ್ಟು ಬಾಲ್ಕನಿ ಅಂತ ಹೇಳ್ತೀವಲ್ವಾ ಅದಿದೆ, ಅಲ್ಲಿಂದ ನಿಂತ್ಕೊಂಡು ನೋಡ್ಬೋದು. ಮತ್ತೆ ಆ ಒಂದು ರೂಮ್ಗಳಲ್ಲಿ ತುಂಬಾ ಸೌಕರ್ಯಗಳಿರುತ್ತೆ. ಆಮೇಲೆ ಒಂದೇ ಸಮಯದಲ್ಲಿ ಎಲ್ಲಾ ಋತುಗಳ ಆನಂದನೂ ಸಿಗುತ್ತೆ. ಈಗ ನಮಗೇನಾಗುತ್ತೆ, ಬೇಸಿಗೆಯಲ್ಲಿ ಒಂಥರ ಅನ್ಸಿದ್ರೆ ಮಳೆಗಾಲದಲ್ಲಿ ಒಂಥರ ಅನ್ಸುತ್ತೆ, ಇನ್ನು ಚಳಿಗಾಲದಲ್ಲೇ ಒಂಥರ ಅನ್ಸುತ್ತೆ, ವಸಂತ ಕಾಲದಲ್ಲೇ ಆ ಋತು ಹೇಗೆ ಇರುತ್ತೋ ಅದರ ತಕ್ಕಂಗೆ ನಮಗೆ ಅದರ ಒಂದು ಫೀಲ್ ಆಗುತ್ತಲ್ವಾ. ಆದರೆ ಅವನ ಒಂದು ಭವನದಲ್ಲಿ ಹೇಗಿದೆ ಅಂತಂದ್ರೆ ಎಲ್ಲಾ ಋತುಗಳ ಆನಂದ ಒಂದೇ ಸರಿ ಸಿಗತ್ತೆ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನನ್ನ ಮಹಲಲ್ಲಿ ಮತ್ತೆ ದುರ್ಯೋಧನನ ಮಹಲಲ್ಲಿ ಏನೇನು ಒಳ್ಳೊಳ್ಳೆ ವಸ್ತುಗಳಿದೆಯೋ ಅದೆಲ್ಲವನ್ನೂ ಕೂಡ ಆ ದುಶ್ಯಾಸನನ ರೂಮಲ್ಲಿ ತಗೊಂಡೋಗ್ಬಿಟ್ಟು ಅಲಂಕಾರ ಮಾಡಿ, ಆಮೇಲೆ ಯಾವ ಯಾವ ಪದಾರ್ಥಗಳು ಅದರಲ್ಲಿ ಕೃಷ್ಣನಿಗೆ ಯೋಗ್ಯ ಅನ್ಸುತ್ತೋ ಅದನ್ನೆಲ್ಲ ಅವನಿಗೆ ಉಡುಗೊರೆಯಾಗಿ ಕೊಡಿ ಅಂತಂದ್ಬಿಟ್ಟು ಏನೇನೋ ಅವನಿಗೆ ಅನ್ಸಿದ್ದೆಲ್ಲ ಹೇಳ್ತಾ ಇದ್ದಾನೆ. ಕೃಷ್ಣ ಬಂದ್ರೆ ಅವನನ್ನು ಇಂಪ್ರೆಸ್ ಮಾಡ್ಬೇಕು ಇವಾಗ, ಅವ್ನು ನಮ್ಮನ್ನು ನೋಡಿ ಖುಷಿ ಪಡಬೇಕು. ಅಂದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು, ಅದಕ್ಕೆ ಲಂಚ ಕೊಡೋದು ಅಂತ ಹೇಳ್ತೀವಲ್ವಾ, ಅದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ವಿದುರನಿಗೆ, ಈ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿ. ಅಂದ್ರೆ ಈಗ ನಾವು ಯಾರಾದರೂ ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತಂದ್ರೆ ಅವರಿಗೆ ನಾವಿರೋದಕ್ಕೆ ನಮ್ಮ ಮನೇಲಿ ಯಾವ್ದು ರೂಮ್ ಚೆನ್ನಾಗಿರುತ್ತೋ ಮತ್ತೆ ಸ್ಪೇಷಿಯಸ್ ಆಗಿರುತ್ತೋ ಅವ್ರಿಗೆ ಅನುಕೂಲವಾಗಿರುತ್ತೋ ಅಂಥದನ್ನ ಅವ್ರಿಗೆ ಬಿಟ್ಕೊಡ್ತೀವಲ್ವಾ, ಅದೇ ರೀತಿ ಇಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಅಂದಾಗ ಇಲ್ಲಿ ದುಶ್ಯಾಸನನ ರೂಮ್ ಚೆನ್ನಾಗಿದೆ, ದೊಡ್ಡದಾಗಿದೆ, ಅಲ್ಲೆಲ್ಲ ಅನುಕೂಲ ಇದೆ, ಅದಕ್ಕೆ ಅಲ್ಲೇ ಎಲ್ಲ ತಗೊಂಡೋಗಿ ಇಡಿ. ಮತ್ತು ಅವನಿಗೆ ಏನೇನು ಕೊಡೋದಕ್ಕೆ ಯೋಗ್ಯವಾಗಿರುವಂಥ ವಸ್ತುಗಳಿರುತ್ತೋ ಅದನ್ನೆಲ್ಲ ಅವನಿಗೆ ಗಿಫ್ಟ್ ಆಗಿ ಕೊಡಬೇಕು ಅಂತಂದ್ಬಿಟ್ಟು ಇಲ್ಲಿ ವಿದುರನಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.